Hi guys, welcome back to my YouTube channel. This is Raksha Reddy. ಇವತ್ತು ಅ ಡೇ ಇನ್ ಮೈ ಲೈಫ್ ಆ್ಯಸ್ ಅ ಸ್ಟೂಡೆಂಟ್ ಆ್ಯಂಡ್ ಅ ಕಾಂಟೆಂಟ್ ಕ್ರಿಯೇಟರ್ ವ್ಲಾಗ್ ಆಗಿರುತ್ತೆ. ಇವತ್ತು ನನ್ನ ಡೇ ಸ್ಟಾರ್ಟ್ ಆಗಿದ್ದು 6 o'clockಗೆ. ಕಾಲೇಜ್ ಇದ್ದಿದ್ದರಿಂದ ಬೇಗ ಎದ್ದೇಳಬೇಕಾಯಿತು, ಹೆಡ್ ಬಾತ್ ಬೇರೆ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ನನ್ನ ಡೇ ಸ್ವಲ್ಪ ಬೇಗನೆ ಸ್ಟಾರ್ಟ್ ಆಗುತ್ತೆ. ನನ್ನ ಹೇರ್ಸ್ ಡ್ರೈ ಮಾಡ್ಕೊಳ್ಳೋದು ಸ್ವಲ್ಪ ರಿಸ್ಕಿ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಬೇಗನೆ ಡೇನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಆಲ್ಸೋ ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ, ಬೇಗ ಡೇ ಸ್ಟಾರ್ಟ್ ಮಾಡಿದಾಗ ತುಂಬ ಟೈಮ್ ಇದೆ ಅಂತ ಅನಿಸುತ್ತೆ. ನಿಮಗೂ ಕೂಡ ಆ ಥರ ಅನಿಸಿದೆಯಾ? ಇಲ್ಲ ಅಂತಾದರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಬೆಳಗ್ಗೆ ಎದ್ದಾಗ ನನ್ನ ರೂಮಿಂದ ವ್ಯೂ ತುಂಬಾ ಕಾಮಾಗಿರುತ್ತೆ. ಆ್ಯಂಡ್ ಐ ಲವ್ ದೀಸ್ ಕೈಂಡ್ ಆಫ್ ಮಾರ್ನಿಂಗ್ಸ್. ತುಂಬ ಸ್ಲೋ ಆಗಿ ಇರಬೇಕು. ನನಗೆ ಹರಿಬರಿ ಮಾಡಿದ್ರೆ ಮಾರ್ನಿಂಗ್ ಟೈಮ್ಸಲ್ಲಿ ಹೋಲ್ ಡೇ ನನಗೆ ತುಂಬಾ ಡಿಸ್ಟರ್ಬಿಂಗ್ ಅಂತ ಅನಿಸುತ್ತೆ. ಸೊ ಐ ಮೇಕ್ ಶ್ಯೂರ್ ದ್ಯಾಟ್ ಮಾರ್ನಿಂಗ್ಸ್ ನನಗೆ ತುಂಬ ಕಾಮಾಗಿ ಎನಫ್ ಟೈಮ್ ಸಿಗುತ್ತೆ ನನಗೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಲಾಸ್ಟಲ್ಲಿ ಕೂಡ ನಿಮಗೆ ಕಂಪ್ಲೀಟಾಗಿ ನನ್ನ ಔಟ್ಫಿಟ್ನ ಕೂಡ ತೋರಿಸ್ತೀನಿ. ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿದ್ರಿಂದ ಬಿಸಿಲಿರೋದಿಲ್ಲ. ಸೊ ಅದಕ್ಕೋಸ್ಕರ ಫ್ಯಾನ್ ಕೆಳಗಡೆ ಹೇರ್ಸ್ನ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ದ ವೆಲ್ನೆಸ್ ಶಾಪಿಂದ ನನಗೆ ರೀಸೆಂಟಾಗಿ PR ಅಲ್ಲಿ ಬಂದಂಥ ಸೀರಮ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾನೆಸ್ಟ್ ರಿವ್ಯೂನ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದ್ದೀನಿ. ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. 1-2 ಮಂತ್ಸ್ ಯೂಸ್ ಮಾಡಿ ನಿಮ್ಮ ಜೊತೆ ರಿವ್ಯೂನ ಶೇರ್ ಮಾಡ್ಕೊಳ್ತೀನಿ. ನನಗೆ ಡಾರ್ಕ್ ಸ್ಪಾಟ್ಸ್ ಎಲ್ಲ ಜಾಸ್ತಿ ಇದೆ, ಪಿಂಪಲ್ ಮಾರ್ಕ್ಸ್ ಎಲ್ಲ, ಅದೆಲ್ಲ ರೆಡ್ಯೂಸ್ ಆಗುತ್ತಾ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಡೆಫಿನೆಟಾಗಿ ನಾನು ಟ್ರೈ ಮಾಡಿಬಿಟ್ಟು. ನೆಕ್ಸ್ಟ್ ನಾನು ನಿವಿಯಾ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಸ್ಕಿನ್ಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಆಲ್ಸೋ ಅಂಡರ್ ದ ಮೇಕಪ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಕೂಡ. ಕನ್ಸೀಲರ್ನ ಲೈಟಾಗಿ ಯೂಸ್ ಮಾಡ್ತಾಯಿದ್ದೀನಿ, ಡಾರ್ಕ್ ಸರ್ಕಲ್ಸ್ ಇದೆ ಅಂದ್ಬಿಟ್ಟು. ಫಿಕ್ಸಿಯಿಂದ ಈ ಒಂದು ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ಟ್ರಸ್ಟ್ ಮೀ, ಡೈಲಿ ಯೂಸ್ಗೆ ಇದು ಒನ್ ಆಫ್ ದಿ ಬೆಸ್ಟ್ ಬ್ಲಷ್ ಅಂತ ನನಗನ್ಸುತ್ತೆ. ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಆಲ್ಸೋ ದಟ್ ನ್ಯಾಚುರಲ್ ಗ್ಲೋ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಐಬ್ರೋಸ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇದಂತೂ ಎಂಟೈರ್ ಲುಕ್ನ ಚೇಂಜ್ ಮಾಡುತ್ತೆ. ನನಗೇನಾದರೂ ಕಾಲೇಜ್ಗೆ ಚೆನ್ನಾಗಿ ರೆಡಿಯಾಗಿ ಹೋಗಬೇಕು ಅಂತ ಅನಿಸಿದ್ರೆ ಇಷ್ಟೇ ನನ್ನ ಸಿಂಪಲ್ ರೊಟೀನ್ ಆಗಿರುತ್ತೆ. ನೆಕ್ಸ್ಟ್ ಐಲೈನರ್ ಆ್ಯಂಡ್ ಮ್ಯಾಲಿಯೋಯಿಂದ ಮಸ್ಕಾರಾನ ಯೂಸ್ ಮಾಡ್ತಾ ಇದ್ದೀನಿ. ಇದು ಲಾಂಗ್ ಸ್ಟೇ ಇರುತ್ತೆ. ಯಾವುದೇ ಮರ್ತರೂ ಬಿಂದಿ ಫಾರ್ ಎನಿ ಔಟ್ಫಿಟ್ ಇಸ್ ಮ್ಯಾಂಡೇಟ್ರಿ ಫಾರ್ ಮೀ. ನೆಕ್ಸ್ಟ್ ಬಿಂದಿ ಎಲ್ಲ ಹಾಕಿ ಆದಮೇಲೆ ಇಯರಿಂಗ್ಸ್ ಸಿಂಪಲ್ ಒಂದು ಹೂಪ್ಸ್ನ ಹಾಕಿದ್ದೀನಿ, ಸಣ್ಣ ರಿಂಗ್ ಥರ. ನೆಕ್ಸ್ಟ್ ಕಾರ್ಟ್ಲೆನ್ ಲಂಡನ್ನಿಂದ ಈ ಒಂದು ಪರ್ಫ್ಯೂಮ್ನ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಪರ್ಫ್ಯೂಮ್ ಯೂಸ್ ಮಾಡಿದ್ರೆ ಆಗೋದಿಲ್ಲ, ಬಟ್ ನನಗೆ ಐ ಲೈಕ್ ಟು ಸ್ಮೆಲ್ ಗುಡ್. ಸೊ ಅದಕ್ಕೋಸ್ಕರ ಪರ್ಫ್ಯೂಮ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ದ ಸಿಂಪಲ್ ಆ್ಯಂಡ್ ಎಲಿಗೆಂಟ್ 5 ಮಿನಿಟ್ಸಲ್ಲಿ ಆಗುವಂಥ ಮೇಕಪ್ ಲುಕ್. ತುಂಬ ಮಳೆ ಕೂಡ ಬರ್ತಾ ಇದೆ. ಇವಾಗ ಯಾವ ಥರ ಇದೆ ವೆದರ್ ಅಂತಲೇ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಐ ಮೇಕ್ ಶ್ಯೂರ್ ಐ ಕ್ಯಾರಿ ಅಂಬ್ರೆಲಾ. ಇಲ್ಲ ಅಂತ ಅಂದರೆ ನನಗೆ ನೆಕ್ಸ್ಟ್ ಡೇನೇ ಮಳೆಯಲ್ಲಿ ನೆಂದಿದ ತಕ್ಷಣ ನೆಗಡಿ ಆಗೋದು, ತಲೆಭಾರ, ಜ್ವರ ಎಲ್ಲನೂ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಐ ಮೇಕ್ ಶ್ಯೂರ್ ದ್ಯಾಟ್ ನಾನು ಅಂಬ್ರೆಲಾನ ಕ್ಯಾರಿ ಮಾಡ್ತೀನಿ ಅಂದ್ಬಿಟ್ಟು. ನಮಗೆ ಲ್ಯಾಬ್ ಇತ್ತು, ಸೊ ಅದಕ್ಕೋಸ್ಕರ ಲ್ಯಾಬ್ಗೆ ಹೋಗಿದ್ದೆ. ಅಲ್ಲಿ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಂಡೆ. ನಾನು ಯೂಶ್ವಲಿ ಕಾಲೇಜಲ್ಲಿ ಯಾವತ್ತೂ ವ್ಲಾಗೇ ಮಾಡಿಲ್ಲ. ಆ್ಯಂಡ್ ಐ ಗೆಸ್ ದಿಸ್ ವಿಲ್ ಬಿ ದ ಫಸ್ಟ್ ಒಂದು ಸಣ್ಣ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅಂತ ಅಂದರೆ. ಕಂಪ್ಯೂಟರಲ್ಲಿ ಹಾಗೆ ಏನೋ ಮಾಡ್ತಾಯಿದ್ದೆ, ಜಸ್ಟ್ ರ್ಯಾಂಡಮ್ ಕ್ಲಿಪ್ಪಿಂಗ್ನ ತೊಗೊಂಡೆ. ನಿಮಗೆ ಈ ಥರ ಇನ್ನೂ ಹೆಚ್ಚು ವ್ಲಾಗ್ಸ್ ಬೇಕಾ ಆ್ಯಸ್ ಅ ಸ್ಟೂಡೆಂಟ್ ಆ್ಯಂಡ್ ಅ ಕಾಂಟೆಂಟ್ ಕ್ರಿಯೇಟರ್ ಅಂತ ತಿಳಿಸಿ. ನೆಕ್ಸ್ಟ್ ನಾನು ಮತ್ತು ನನ್ನ ಫ್ರೆಂಡ್ KFCಗೆ ಹೋಗಿದ್ವಿ. ಅಲ್ಲಿ ತಿನ್ಕೊಂಡು ಮನೆಗೆ ವಾಪಸ್ ಬಂದೆ. ಮನೆಗೆ ವಾಪಸ್ ಬಂದು ಆಗಿದ್ಮೇಲೆ ನನ್ನ ಕಾಂಟೆಂಟ್ ಕ್ರಿಯೇಟರ್ ಲೈಫ್ ಏನಿರುತ್ತೆ ಅದು ಸ್ಟಾರ್ಟ್ ಆಗುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಈಗ ಜಸ್ಟ್ ಕಾಲೇಜಿಂದ ಬಂದಿದ್ದೀನಿ. ಈಗ ಟೈಮ್ ಬಂದು 4:10 ಆಗಿದೆ. ಐ ಥಾಟ್ ಲೆಟ್ 6 ತನಕ ವೀಡಿಯೋ ಮಾಡೋಣ ಅಂತ ಜಸ್ಟ್ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾನು ಯೂಶ್ವಲಿ ಆಗ ಹಾಕ್ಕೊಳ್ಳೋ ಅಂತ ಮನೆಯಲ್ಲಿ ಹಾಕ್ಕೊಳ್ಳೋ ಬಟ್ಟೆ ಹಾಕ್ಕೊಂಡು ಕೂತಿದ್ದೀನಿ. ಈಗ ಒಂದು ಬ್ರ್ಯಾಂಡ್ ವೀಡಿಯೋ ಮಾಡಿದ್ದೆ, ಬಟ್ ನಮ್ಮ ಮನೆ ಹತ್ರ ತುಂಬ ನಾಯ್ಸ್ ಬರ್ತಾಯಿದೆ. ಬಟ್ ಅವ್ರು ಇವತ್ತೇ ಸಬ್ಮಿಟ್ ಮಾಡೋಕ್ಕೆ ಕೇಳಿದ್ದಾರೆ, ಬಟ್ ನಾನು ಟೈಮ್ ತೊಗೊಂಡು ನಾಳೆ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಐ ಹ್ಯಾವ್ ಟು ಶೂಟ್ ಟುಡೇ. ಸೊ ಟಿಲ್ 6 ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬೆಳಗ್ಗೆ ರೆಡಿಯಾಗಿ ಹೋಗಿದ್ದೆ, ಹಿಂಗಾಗಿ ಬಂದಿದ್ದೀನಿ. ಸೊ ಫಸ್ಟ್ ವೆಟ್ ವೈಪ್ಸಲ್ಲೆಲ್ಲ ನೀಟಾಗಿ ಫೇಸೆಲ್ಲ ವೈಪ್ ಮಾಡಿಕೊಂಡು ವೀಡಿಯೋಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕೆಲವ್ರು ಹೇಳ್ತಾರೆ ಯಾರು ಬೇಕಾದರೂ ಕಾಂಟೆಂಟ್ ಕ್ರಿಯೇಷನ್ನ ಸ್ಟಾರ್ಟ್ ಮಾಡ್ಬೋದು ಅಂತ. ಇಟ್ಸ್ ಅ ಬಿಗ್ ನೋ ನನ್ನ ಸೈಡಿಂದ ಕೇಳಿದ್ರೆ. ಬಿಕಾಸ್ ಈ ಥರ ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ಬರಬೇಕು ಆ್ಯಂಡ್ ಮಾಡೋಷ್ಟು ಪೇಷನ್ಸ್ ಇರಬೇಕು ಮೇನ್ಲಿ. ಬಿಕಾಸ್ ಈಗ ನಂಗೆ ತುಂಬ ಅಂದರೆ ತುಂಬ ಟಯರ್ಡ್ ಆಗಿದೆ. ಆ್ಯಂಡ್ ಅಲ್ಲಿ KFC ಎಲ್ಲ ತಿಂದಿರೋದು ನನಗೆ ಇಲ್ಗಿದೆ. ನಂಗೆ ತುಂಬ ಸ್ಟ್ರೆಸ್ ಕೂಡ ಇದೆ. ಮಲ್ಕೊಂಡ್ರೆ ಸಾಕು, ರೆಸ್ಟ್ ತೊಗೊಳ್ಳೋಣ ಅಂತ. ಬಿಕಾಸ್ ಬೆಳಗ್ಗೆ ಹೆಡ್ ಬಾತ್ ಮಾಡಿ
ಟಯರ್ಡ್ ಫೀಲ್ ಆಗ್ತಾಯಿದೆ ನನಗೆ. ಸೊ ಎಲ್ಲರ ಕೈಯಲ್ಲೂ ನಿಜ ಇದು ಮಾಡೋದಕ್ಕೆ ಆಗೋದೇ ಇಲ್ಲ ಹೇಳಬೇಕು ಅಂತಂದರೆ. ಇಫ್ ಯು ಆರ್ ಪ್ಯಾಷನೇಟ್, ನಿಮಗೆ ಇಷ್ಟ ಇದೆ ಅಂದರೆ ಮಾತ್ರನೇ ಈ ಕೆಲಸ ಮಾಡೋದಕ್ಕಾಗುತ್ತೆ. ಬಿಕಾಸ್ ಮತ್ತೆ ಮೇಕಪ್ ಮಾಡಿಕೊಂಡು ಕುತ್ಕೊಂಡು ಮಾಡೋದು ಇಟ್ಸ್ ನಾಟ್ ಅ ಈಸಿ ಟಾಸ್ಕ್ ಅಂತ ನನಗನ್ಸುತ್ತೆ. ಇದೆಲ್ಲ ನೀವು ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ ಅಂದರೆ ಮಾತ್ರನೇ ಕಾಂಟೆಂಟ್ ಕ್ರಿಯೇಷನ್ ಜರ್ನಿಗೆ ಬನ್ನಿ. ಬಟ್ ಒನ್ ಥಿಂಗ್ ನಾನು ಏನು ಹೇಳ್ಬೋದು ಅಂತ ಅಂದರೆ, ಈ ಹಾರ್ಡ್ ವರ್ಕ್ ಏನಿರುತ್ತೆ ಅದು ಯಾವತ್ತೂ ವೇಸ್ಟ್ ಆಗೋದಿಲ್ಲ. ಡೆಫಿನೆಟ್ಲಿ ಒಂದಿನ ಪೇ ಆಫ್ ಮಾಡುತ್ತೆ. ಇದಾಗೆಲ್ಲ ಫೇಸ್ ವೈಪ್ ಮಾಡ್ಕೊಂಡಿದ್ದೀನಿ. ಈಗ ಬೇರೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಒಂದು ವಿಡಿಯೋ ಮಾಡಬೇಕು. ಸೊ ನಾಟ್ ದ ಬ್ರೈಟ್ ಸೀರೀಸ್ ಏನು ಮಾಡ್ತಾಯಿದೆ ಅದರ ಎಪಿಸೋಡ್ 2 ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಮಾಡಿ ಒಂದು ಬ್ರ್ಯಾಂಡ್ ವಿಡಿಯೋ ಮಾಡಿ, ಆ್ಯಕ್ಚುಲಿ 2 ಬ್ರ್ಯಾಂಡ್ ವಿಡಿಯೋ ಮಾಡೋದಿದೆ, ಅಂದರೆ ರೀಲ್ ಮಾಡಿ ಕೊಡೋದಿದೆ. ಸೊ ಒಂದು ಮಾತ್ರ ಬರೀ ನನಗೆ ಜಸ್ಟ್ ಒಂದು ಸಿರಮ್ ವಿಡಿಯೋ ಅವ್ರ ರಿವ್ಯೂ ಕೊಟ್ಟರೆ ಸಾಕು ನಮಗೆ ಪರ್ಸ್ನಲ್ ಆಗಿ ಅಂತ ಹೇಳಿದ್ರು. ಬಟ್ ಐ ಥಾಟ್ ಬಾಟರ್ ಆಗಿರೋದ್ರಿಂದ ಪ್ರಾಡಕ್ಟ್ ಕೊಡ್ತಾ ಇದ್ದಾರೆ ಅಂತಂದರೆ ವೈ ನಾಟ್, ಲೆಟ್ಸ್ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ ಅಂತ ಐ ಥಾಟ್ ಅದು ಮಾಡೋಣ ಅಂತ. ಅದೇನು ನಂಗೆ ಅಷ್ಟು ಪ್ರೆಷರ್ ಇಲ್ಲ, ಅದು ನಾನು ಓನಾಗಿ ಮಾಡ್ಕೊತೀನಿ. ಬಟ್ ಬ್ರ್ಯಾಂಡ್ ಅಂತ ಬಂದಾಗ ಒಂದು ದೊಡ್ಡ PDF ಇರುತ್ತೆ, ಅದಕ್ಕೆ ಆದಂಥ ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕು, ಪ್ರತಿಯೊಂದು ಇರುತ್ತೆ. ಇಟ್ಸ್ ನಾಟ್ ಈಸಿ. ಸೊ ಸ್ವಿಸ್ ಬ್ಯೂಟಿದು ಬೇರೆ ದೊಡ್ಡ ಬ್ರ್ಯಾಂಡ್. ನಾನು ಬಾಟರ್ ಸ್ಟಾಪ್ ಮಾಡೋಣ, ಒಪ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಟೈಮ್ಗೆ ಸ್ವಿಸ್ ಬ್ಯೂಟಿ ಬಂದಾಗ ಐ ಥಾಟ್ ಸ್ವಿಸ್ ಬ್ಯೂಟಿ ಅಷ್ಟು ದೊಡ್ಡ ಬ್ರ್ಯಾಂಡ್ ಯಾಕೆ ಬಿಡೋದು ಅಂತ ಐ ಅಕ್ಸೆಪ್ಟೆಡ್ ಅ ಬಾಟರ್. 2000 years later. ಈಗ ವಿಡಿಯೋ ಶೂಟ್ ಮುಗೀತು, 5:30 ಆಗಿದೆ ಇವಾಗ ಟೈಮ್. ನಾನು ಆಗಲೇ ಹೇಳ್ಬಿಟ್ಟು ಹೋಗಿದ್ನಲ್ಲ, ಒಂದು ಮಾತ್ರ ಸಿರಮ್ ವಿಡಿಯೋ ಇದೆ, ಅದು ಜಸ್ಟ್ ರಿವ್ಯೂ ಕೊಟ್ಟರೆ ಸಾಕು ಅಂತ. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ ಅವರು ಕೂಡ ನಾವು ಬಾಟರೇ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಸೊ ನಮಗೆ ವಿಡಿಯೋ ಬೇಕು ಅಂತ ಒಂದು ದೊಡ್ಡ ಇಮೇಲ್ ಕಳಿಸಿದ್ದಾರೆ. ಸೊ ಅದು ಮಾಡಬೇಕಿತ್ತು, ಬಟ್ ನನ್ನ ಕೈಯಲ್ಲಿ ಅದು ಆಗ್ತಾ ಇಲ್ಲ. ಫುಲ್ ಟಯರ್ಡ್ ಅಂತ ಫೀಲ್ ಆಗ್ತಾ ಇದೆ. ಸೊ ಸ್ವಿಸ್ ಬ್ಯೂಟಿದು ಮಾಡಿ ಮುಗಿಸಿದ್ದೀನಿ. ಅವ್ರು ನಾಳೆನೇ ಕೇಳಿದ್ದಾರೆ, ಇವರು ನಾಳೆನೇ ಕೇಳಿದ್ದಾರೆ. ಬಟ್ ನಾನು ಒಂದಿನ ಟೈಮ್ ತೊಗೊಂಡು ನಾಡಿದ್ದು ಹಾಕ್ತೀನಿ ಅಂತ ಹೇಳ್ತೀನಿ. ಒಂದಿನಕ್ಕೆಲ್ಲ ಕೆಲವೊಂದು ಬ್ರ್ಯಾಂಡ್ಸ್ ಏನನ್ನಲ್ಲ, ಬಟ್ ಕೆಲವೊಬ್ಬರು ತುಂಬ ರೂಡಾಗಿ ಮಾತಾಡ್ತಾರೆ. ಆ್ಯಕ್ಚುಲಿ ಬ್ರ್ಯಾಂಡ್ಸ್ ರೂಡಾಗಿ ಮಾತಾಡಲ್ಲ, ಏಜೆನ್ಸಿಯಿಂದ ಒಂದೊಂದು ಪರ್ಸನ್ ನಮಗೆ ಅಲೋಕೇಟ್ ಆಗಿರ್ತಾರೆ, ಅವ್ರು ತುಂಬ ರೂಡಾಗಿ ಬಿಹೇವ್ ಮಾಡ್ತಾರೆ. ಒಬ್ಬೊಬ್ಬರು, ಎಲ್ಲರೂ ಆ ಥರ ಇರೋದಿಲ್ಲ. ಆ್ಯಂಡ್ ದಿಸ್ ಇಸ್ ದ ಬ್ಯೂಟಿಫುಲ್ ಐ ಮೇಕಪ್ ಐ ಹ್ಯಾವ್ ಕ್ರಿಯೇಟೆಡ್ ಯೂಸಿಂಗ್ ದೀಸ್ ಪ್ರಾಡಕ್ಟ್ಸ್. ನಾನು ಟ್ಯಾಗ್ ಮಾಡಿರ್ತೀನಿ, ಬೇಕು ಅಂತಂದರೆ ಚೆಕ್ ಮಾಡಿ. ಕೈಯೆಲ್ಲ ಸ್ವ್ಯಾಚ್ ಮಾಡಿಕೊಂಡು ಫುಲ್ ಈ ಥರ ಆಗೋಗಿದೆ ಕೈ. ಸೊ ಈಗ ನಾನು ಕಂಪ್ಲೀಟಾಗಿ ಫೇಸ್ ವಾಶ್ ಎಲ್ಲ ಮಾಡ್ಕೊಬೇಕು. ಆಲ್ರೆಡಿ ಇವತ್ತಿಗೆ ಅಪ್ಲೋಡ್ ಮಾಡೋ ವಿಡಿಯೋ ಕಾಲೇಜಲ್ಲೇ ಎಡಿಟ್ ಮಾಡಿಬಿಟ್ಟಿದ್ದೀನಿ. ಸೊ ನೋ ವರೀಸ್, ಅದನ್ನು ಅಪ್ಲೋಡ್ ಮಾಡ್ಬೋದು. ಸೊ ಈ ಥರ ಇರುತ್ತೆ ಬೇಸಿಕಲಿ ಕಾಂಟೆಂಟ್ ಕ್ರಿಯೇಟರ್ ಲೈಫ್ ಆ್ಯಸ್ ಅ ಸ್ಟೂಡೆಂಟ್ ಆ್ಯಂಡ್ ಅ ಕಾಂಟೆಂಟ್ ಕ್ರಿಯೇಟರ್. ಸೊ ಇದು ಒಂದು ಸಣ್ಣ ವ್ಲಾಗ್ ಆಗಿತ್ತು. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ. ಸೊ ತೋರಿಸ್ತೀನಿ ಎಷ್ಟೆಲ್ಲ ಮೆಸ್ ಕ್ರಿಯೇಟ್ ಆಗಿದೆ ಅಂತ. ಅಲ್ಲಿ ನನ್ನ ಟಿಶ್ಯೂ ಪೇಪರ್ಸ್, ಇಲ್ಲಿ ನನ್ನ ಮೇಕಪ್ ಎಸೆನ್ಷಿಯಲ್ಸ್ ಎಲ್ಲಾನು ಈ ಥರ ಹರಡಿದೆ. ಏನು ಮಾಡೋದಕ್ಕೂ ಆಗೋದಿಲ್ಲ, ಈ ಥರ ಆಗುತ್ತೆ ಒಂದೊಂದು ಸತಿ. ಸೊ ನಾನು ಎಷ್ಟಾಗುತ್ತೋ ಅಷ್ಟು ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಇದೊಂದು ಸ್ಮಾಲ್ ವ್ಲಾಗ್ ಆಗಿತ್ತು. ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ. ಆಲ್ಸೋ ನನಗೆ ಬಂದಂಥ ಪ್ರಾಡಕ್ಟ್ಸ್ ಏನೆಲ್ಲ ಬಂತು ಅಂತ ಕೂಡ ಒಂದು ಗ್ಲಿಮ್ಸ್ ಥರ ತೊಗೊಂಡಿದ್ದೆ. ಅನ್ಬಾಕ್ಸಿಂಗ್ ವಿಡಿಯೋ ಥರ ಮಾಡಿದ್ದೆ ಆ್ಯಕ್ಚುಲಿ, ಹಾಕೋಣ ಅಂದ್ಬಿಟ್ಟು. ಸೊ ಇಲ್ಲೇ ಸಣ್ಣದಾಗಿ ಗ್ಲಿಮ್ಸ್ ಥರ ಹಾಕ್ತೀನಿ, ನೋಡ್ಬೋದು. ಪ್ರಾಡಕ್ಟ್ಸ್ ಎಲ್ಲ ಅನ್ಬಾಕ್ಸ್ ಮಾಡಬೇಕಾದ್ರೆ ನಂಗೆ ತುಂಬಾ ಖುಷಿ ಪೀಕ್ಸಲ್ಲಿರುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಇದಕ್ಕೋಸ್ಕರನೇ ನಾನು ತುಂಬ ಕಷ್ಟಪಡೋದು. ನನಗೆ PR ಪ್ಯಾಕೇಜಸ್ ಬಂದಾಗ ಅಥವಾ ನಮ್ಮ ಪ್ರಾಡಕ್ಟ್ಸ್ನ ಟ್ರೈ ಮಾಡಿಬಿಟ್ಟು ರಿವ್ಯೂ ಹೇಳಿ ಅಂತ ಅಂದಾಗ ದ್ಯಾಟ್ ಮೂಮೆಂಟ್ ಫಾರ್ ಅ ಕ್ರಿಯೇಟರ್ ತುಂಬ ಖುಷಿ ಅಂತ ಅನಿಸುತ್ತೆ. ಬಿಕಾಸ್ ನಾವು ಆ ಮೂಮೆಂಟ್ಗೆ ಕ್ರೇವ್ ಮಾಡ್ತಾ ಇರ್ತೀವಿ. ಪ್ರಾಡಕ್ಟ್ಸ್ ಫ್ರೀಯಾಗಿ ಬರುತ್ತೆ ಅಂತ ಅಲ್ಲ, ಅದ್ರ ಹಿಂದೆಗಡೆ ತುಂಬ ಎಫರ್ಟ್ಸ್ ಇರುತ್ತೆ, ಅದಂತೂ 100%. ಬಿಕಾಸ್ ತುಂಬ ಸತಿ ರೀಶೂಟ್ ಮಾಡಿ ಅಂತ ಹೇಳ್ತಾರೆ. ನಿಮ್ಮ ಡ್ರೆಸ್ ಚೆನ್ನಾಗಿಲ್ಲ, ಬೇರೆ ಡ್ರೆಸ್ ಹಾಕೊಳ್ಳಿ, ಪ್ಲೇನ್ ಡ್ರೆಸ್ ಹಾಕೊಳ್ಳಿ, ನಿಮ್ಮ ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ, ನಿಮ್ಮ ಲೈಟಿಂಗ್ ಚೆನ್ನಾಗಿಲ್ಲ, ಬ್ಯಾಕ್ಗ್ರೌಂಡ್ ಫ್ಲಿಕರ್ ಆಗ್ತಿದೆ, ಈ ಥರ ಹಲವಾರು ಚೇಂಜಸ್ ಇರುತ್ತೆ ಶೂಟ್ ಆಗಿ ಅಪ್ರೂವ್ ಕಳಿಸಿದಾಗ. ಬಟ್ ಆ ಪ್ರಾಡಕ್ಟ್ ಬಂದಾಗ ನಮ್ಮನ್ನು ಯಾರೋ ರೆಕಗ್ನೈಸ್ ಮಾಡಿ ಕಳಿಸಿದಾರಲ್ಲ ಅನ್ನೋದು ತುಂಬಾ ಖುಷಿ ಕೊಡುತ್ತೆ. ಸೊ ಅದಕ್ಕೋಸ್ಕರ ಇಷ್ಟು ಹಾರ್ಡ್ ವರ್ಕ್ ಅಷ್ಟೇ. ನನಗೆ ಯಾವುದೂ ಪೇಡ್ ಅಂತ ಬಂದಿರೋದೆಲ್ಲ ಬಾಟರೇ. ಬಟ್ ನಾನು ಪೇಡ್ಗೆ ಕೊಡುವಷ್ಟು ಟೈಮ್ನ ಮತ್ತು ಕಾಂಟೆಂಟ್ನ, ಎನರ್ಜಿನ ಸ್ಪೆಂಡ್ ಮಾಡಿ ಒಂದು ಬಾಟರ್ ವಿಡಿಯೋಗೆ ಮಾಡ್ತೀನಿ. ಬಾಟರ್ ವಿಡಿಯೋ ಯಾರು ಅಷ್ಟು ಸೀರಿಯಸ್ ಆಗಿ ತೊಗೊಂಡು ಎಫರ್ಟ್ಸ್ ಹಾಕಿ ಮಾಡ್ತಾರೆ, ಮಾಡಲ್ಲ ಅಂತ ಹೇಳೋದಿಲ್ಲ. ಬಟ್ ತುಂಬ ವಾವ್ ಅನ್ನೋ ಥರ ಆಗಿರ್ಬೋದು, ಅಥವಾ ತುಂಬ ಎಫರ್ಟ್ಸ್ ಹಾಕ್ಬಿಟ್ಟು ಮಾಡೋದಿಲ್ಲ. ಬಿಕಾಸ್ ಇಟ್ಸ್ ನಾಟ್ ಅ ಪೇಡ್, ರೈಟ್? ಸೊ ಅವ್ರಿಗೆ ಹೇಗೆ ರಿವ್ಯೂ ಬೇಕೋ ಆ ಥರ ಹೇಳ್ತಾರೆ. ಇವೊಂದು ಬ್ರ್ಯಾಂಡ್ ಹೇಳಿದ್ರು ಕೂಡ ಆ ಥರ ಹೇಳೋರು ಇರ್ತಾರೆ. ಬಟ್ ನಾನು 100% ಆಗಿ ನನ್ನ ಎಫರ್ಟ್ಸ್ ಹಾಕ್ಬಿಟ್ಟು ಮಾಡ್ತೀನಿ. ಎಷ್ಟೊಂದು ಜನ ಆ ಥರ ಮಾಡೋರು ಇರ್ತಾರೆ. ಐ ಆಮ್ ನಾಟ್ ಬ್ಲೇಮಿಂಗ್ ಎನಿ ಒನ್ ಹಿಯರ್. ಸೊ ನನ್ನ ಎಫರ್ಟ್ಸ್ ನಾನು ಹೇಳ್ಕೊತಾ ಇದ್ದೀನಿ, ನಥಿಂಗ್ ರಾಂಗ್ ಇನ್ ದ್ಯಾಟ್ ಅಂತ. ಸೊ ಇದಾಗಿತ್ತು PR ಪ್ಯಾಕೇಜ್ ಬಂದಾಗ ನನ್ನ ಖುಷಿ. 2 PR ಪ್ಯಾಕೇಜ್ ಕೂಡ ಒಟ್ಟಿಗೆ ಬಂತು. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು, ಮಿನಿ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತಷ್ಟು ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನೆಲ್ಲ ಪ್ರಾಡಕ್ಟ್ಸ್ನು ಕೂಡ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ವಿಜುವಲ್ ಮೈ ಅನದರ್ ವಿಡಿಯೋ. ಬಾಯ್.